ಹೆಲೋ ಗೆಳೆಯರೇ, ತಮಗೆಲ್ಲರಿಗೂ ಲಾ ಎಕ್ಸಲೆನ್ಸ್ಗೆ ಸ್ವಾಗತ. ಸ್ನೇಹಿತರೆ, ಈ ದಿನದ ಪ್ರಮುಖವಾದ ಪ್ರಕಟಣೆ ಏನು ಅಂದರೆ ಪ್ರೀ ಮಂತ್ರ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ 2022 ಈ ಇನಿಷಿಯೇಟಿವ್ನ ಅಡಿಯಲ್ಲಿ ಮೆಂಟರ್ಶಿಪ್, ಜನರಲ್ ಸ್ಟಡೀಸ್, ಸಿಸ್ಯಾಟ್ ಮತ್ತು ಕರೆಂಟ್ ಅಫೇರ್ಸ್ಗಳನ್ನು ನೀಡಲಾಗುತ್ತದೆ. ಈ ಪ್ರೀ ಮಂತ್ರ ಇನಿಷಿಯೇಟಿವ್ನ ಲಾಭವನ್ನು ಪಡೆಯಲೇಬೇಕಾದರೆ ಸ್ಕಾಲರ್ಶಿಪ್ ಟೆಸ್ಟನ್ನು ಅಟೆಂಡ್ ಮಾಡಬೇಕಾಗುತ್ತದೆ. ಈ ಒಂದು ಇನಿಷಿಯೇಟಿವ್ನ ಅಂಡರಲ್ಲಿ 25 ಟೆಸ್ಟ್ಗಳನ್ನು ಜೊತೆಗೆ ಮೆಂಟರ್ಶಿಪ್ಗಳನ್ನು ಕೂಡ ಕೊಡಲಾಗುತ್ತದೆ. GS ಮತ್ತು ಸಿಸ್ಯಾಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಟೆಸ್ಟ್ಗಳು ಕೂಡ ನಿಮಗೆ ಲಭ್ಯವಿದೆ. ಈ ಒಂದು ಟೆಸ್ಟ್ ಜನವರಿ 27ನೇ ತಾರೀಕು ನಡೆಯಲಿದ್ದು, ನಿಮಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಅನಿಸಿದ್ರೆ ಈ ನಂಬರ್ಸ್ಗಳಿಗೆ ನೀವು ಕಾಲ್ ಮಾಡಬೇಕಾಗುತ್ತದೆ. ಈ ದಿನದ ಪ್ರಮುಖವಾದ ಒಂದು ಕೋಟ್ಗಳನ್ನು ನೋಡ್ಕೊಳ್ಳೋಣ. ಕಷ್ಟಗಳಿಲ್ಲದ ಸುಖವಾದ ಜೀವನ ನನಗೆ ಬೇಡ, ಆ ಕಷ್ಟಗಳನ್ನು ಎದುರಿಸುವಂತಹ ಧೈರ್ಯ ಬೇಕು, ಬ್ರೂಸ್ ಲೀ ಹೇಳಿರ್ತಕ್ಕಂಥ ಮಾತು. ಈ ಒಂದು ಫೇಮಸ್ ಕೋಟ್ಸ್ಗಳನ್ನು ನೀವು ಒಂದು ಕಡೆ ನೋಟ್ ಡೌನ್ ಮಾಡ್ಕೊಬೇಕು. ಇದರಿಂದ ನಿಮಗೆ ಪ್ರಬಂಧ ಮತ್ತು GS 4ಗಳಲ್ಲಿ ಹೆಲ್ಪ್ ಆಗುತ್ತೆ. 13/1/2022 ಕನ್ನಡದಲ್ಲಿ ದಿ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆಯ ಮೊದಲನೇ ಆರ್ಟಿಕಲನ್ನು ನೋಡ್ಕೊಳ್ಳೋಣ. ಸೋಮನಾಥ್ ಅಪಾಯಿಂಟೆಡ್ ನ್ಯೂ ಚೇರ್ಮನ್ ಆಫ್ ಇಸ್ರೋ ಅಂತಕ್ಕಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು ವಿಜ್ಞಾನ ಮತ್ತು ತಂತ್ರಜ್ಞಾನ ಎನ್ನುವಂತಹ ಪಠ್ಯಕ್ರಮದ ಅಡಿಯಲ್ಲಿ, ಸಿಲೆಬಸ್ನ ಅಡಿಯಲ್ಲಿ ನೋಡ್ಕೊಳ್ಬೋದು. ಸೋಮನಾಥ್ ಅಂತಕ್ಕಂಥವರು ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ VSSCನ ಫಾರ್ಮರ್ ಅಂದರೆ ನಿವೃತ್ತರಾಗಿರ್ತಕ್ಕಂತಹ ಡೈರೆಕ್ಟರ್ ಜನರಲ್. ಇವರು ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ನ ಮುಖ್ಯಸ್ಥರಾಗಿಯೂ ಕೆಲಸ ಮಾಡಿದರು. ಆದರೆ ಇಸ್ರೋ ಮುಖ್ಯಸ್ಥರಾಗಿ ಹೊಸದಾಗಿ ಆಯ್ಕೆಯಾಗಿದ್ದಾರೆ ಅಂತಕ್ಕಂಥದ್ದು ಈ ಒಂದು ಆರ್ಟಿಕಲಲ್ಲಿ ಹೇಳಿರ್ತಕ್ಕಂಥದ್ದು. ಸೊ ಈ ಸೋಮನಾಥನ್ ಅವರು GSLV Mk3 ಅದರ ಜೊತೆಗೆ PSLVನ ಒಂದು ಲಾಂಚಿಂಗ್ ವೆಹಿಕಲ್ನಲ್ಲಿ, ಅದರ ಒಂದು ಸುಧಾರಣೆಯಲ್ಲಿ, ಅದರ ಒಂದು ಕನ್ಸ್ಟ್ರಕ್ಷನಲ್ಲಿಯೂ ಕೂಡ ಕೆಲಸ ಮಾಡಿದ್ದಾರೆ. GSLV ಫುಲ್ ಫಾರ್ಮ್ ಜಿಯೋ ಸಿಂಕ್ರನಸ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್, ಅದರ ಜೊತೆಗೆ PSLV ಫುಲ್ ಫಾರ್ಮ್ ಪೋಲಾರ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ ಅಂತಕ್ಕಂಥದ್ದು. ಈ GSLV Mk3 ಅಂತಕ್ಕಂಥದ್ದನ್ನು ನಾವು ಚಂದ್ರಯಾನ 2 ಅಲ್ಲಿ ಬಳಸಿದ್ದೇವೆ, ಗೊತ್ತಿದೆಯಲ್ವ ನಿಮಗೆಲ್ಲ, ರೈಟ್. ಸೊ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂತಹ ಸೋಮನಾಥನ್ ಅವರು ಅಂದರೆ ಇಸ್ರೋ ಮುಖ್ಯಸ್ಥರಾಗಿ ಆಯ್ಕೆಯಾಗಿರುವಂಥ ಸೋಮನಾಥನ್ ಅವರು ಹೇಳಿರ್ತಕ್ಕಂಥ ಮಾತು ಏನು ಅಂದರೆ, ನಾವು ಬಾಹ್ಯಾಕಾಶದಲ್ಲಿ ಅಭಿವೃದ್ಧಿಯನ್ನು ಮಾಡಬೇಕು, ಸ್ಪೇಸ್ ಸೆಕ್ಟರ್ಸ್ಗಳಲ್ಲಿ ಡೆವಲಪ್ಮೆಂಟ್ ಮಾಡಬೇಕು. ಈ ಡೆವಲಪ್ಮೆಂಟ್ ಮಾಡೋದಕ್ಕೆ ಖಾಸಗಿ ವಲಯ ಮತ್ತು ಸ್ಟಾರ್ಟಪ್ಸ್ಗಳು ತುಂಬಾ ಹೆಲ್ಪ್ ಮಾಡ್ತವೆ. ಅದರ ಜೊತೆಗೆ ಬಾಹ್ಯಾಕಾಶದ ಆರ್ಥಿಕತೆ, ಸ್ಪೇಸ್ ಸೆಕ್ಟರ್ ಎಕನಾಮಿ ಅನ್ನು ನಾವು 16,000 ಕೋಟಿಯಿಂದ 60,000 ಕೋಟಿಗೆ ನಾವೇನು ಮಾಡಬೇಕು, ಇನ್ಕ್ರೀಸ್ ಮಾಡಬೇಕು ಅನ್ನೋ ಒಂದು ವಿಷಯವನ್ನು ಸೋಮನಾಥನ್ ಅವರು ಹೇಳಿದ್ದಾರೆ. ಇದರ ಜೊತೆಗೆ ಸೋಮನಾಥನ್ ಅವರು ಲಿಕ್ವಿಡ್ ಸಿಸ್ಟಮ್ ಪ್ರೊಪಲ್ಷನ್ ಸೆಂಟರಲ್ಲಿಯೂ ಕೂಡ ಕೆಲಸ ಮಾಡಿದ್ದಾರೆ. ಇದರೊಂದಿಗೆ ಕ್ರಯೋಜೆನಿಕ್ ಸ್ಟೇಜಸ್ಗಳ ಡೆವಲಪ್ಮೆಂಟಿಗೂ ಕೂಡ ನಮ್ಮ ದೇಶಕ್ಕೆ ಹೆಲ್ಪ್ಫುಲ್ ಆಗಿದೆ, ಎಸ್ಪೆಷಲಿ ಇಸ್ರೋಗೆ ಹೆಲ್ಪ್ಫುಲ್ ಆಗಿದೆ ಅಂತಕ್ಕಂಥದ್ದು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ, ಇದು ಭಾರತ ದೇಶದ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಿರುವ ಅತ್ಯುನ್ನತ ಸಂಶೋಧನಾ ಸಂಸ್ಥೆ. ಇದು ಸ್ಥಾಪನೆಯಾದದ್ದು 15 ಆಗಸ್ಟ್ 1969ರಲ್ಲಿ. ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದ್ದ. ಇದು ಬಾಹ್ಯಾಕಾಶ ಇಲಾಖೆ ಅಡಿಯಲ್ಲಿ ಕೆಲಸ ಮಾಡುತ್ತದೆ. ಇದರ ಸ್ಥಾಪನೆಗೆ ವಿಕ್ರಮ್ ಸಾರಾಭಾಯಿ ಅವರು ಕೂಡ ಕೆಲಸ ಮಾಡಿದ್ದಾರೆ. ಕೆ ಶಿವನ್ ಅವರು ಈ ಹಿಂದೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗೆ ಮುಖ್ಯಸ್ಥರಾಗಿದ್ದರು. ಈಗ ಸೋಮನಾಥನ್ ಅವರು ಆಗಿದ್ದಾರೆ. ಇಷ್ಟು ಇಸ್ರೋಗೆ ಸಂಬಂಧಪಟ್ಟಿರುವಂತಹ ಮಾಹಿತಿ. ಮುಂದಿನ ಆರ್ಟಿಕಲ್, ಕ್ವಾಲಿಫಿಕೇಷನ್ ಟೆಸ್ಟ್ ಆಫ್ ಕ್ರಯೋಜೆನಿಕ್ ಎಂಜಿನ್ ಫಾರ್ ಗಗನ್ಯಾನ್ ಸಕ್ಸಸ್ಫುಲ್. ಈ ಒಂದು ಆರ್ಟಿಕಲನ್ನು ನಾವು ವಿಜ್ಞಾನ ಮತ್ತು ತಂತ್ರಜ್ಞಾನ ಎನ್ನುವ ಪಠ್ಯಕ್ರಮದಲ್ಲಿಯೂ ಕೂಡ ನೋಡ್ಕೊಳ್ಬೋದು. ಏನು ಇಸ್ರೋದ ಮಹತ್ವಾಕಾಂಕ್ಷೆಯ ಯೋಜನೆಗಳಲ್ಲಿ ಮಾನವ ಸಹಿತ ಗಗನ್ಯಾನ್ ಕೂಡ ಒಂದು. ಈ ಮಾನವ ಸಹಿತ ಗಗನ್ಯಾನ್ಗೆ ಸಂಬಂಧಪಟ್ಟಂತೆ ಕ್ರಯೋಜೆನಿಕ್ ಎಂಜಿನ್ಗಳನ್ನು ನಾವು ಟೆಸ್ಟ್ ಮಾಡ್ತಾ ಇದ್ದೇವೆ. 720 ಸೆಕೆಂಡ್ನ ಟೆಸ್ಟ್ ಟ್ರಯಲ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಇದರ ಉದ್ದೇಶವೂ ಕೂಡ ಯಶಸ್ವಿಯಾಗಿದೆ ಅಂತ ಇಸ್ರೋ ಸ್ಟೇಟ್ಮೆಂಟನ್ನು ಕೊಟ್ಟಿದೆ. ಬಾಹ್ಯಾಕಾಶ ವಲಯದಲ್ಲಿ ನಾವು ಅತಿ ಹೆಚ್ಚು ಡೆವಲಪ್ಮೆಂಟನ್ನು ಕಾಣ್ತಾ ಇದ್ದೇವೆ, ಅತಿ ಹೆಚ್ಚು ಅಭಿವೃದ್ಧಿಯನ್ನು ನಾವು ಕಾಣ್ತಾ ಇದ್ದೇವೆ. ಇದಕ್ಕೆಲ್ಲಕ್ಕೂ ಕೂಡ ಪ್ರಮುಖವಾದ ಕಾರಣ ಯಾವುದು ಅಂತ ನಾವು ಹೇಳೋದಾದರೆ ಇಸ್ರೋ ಅಂತಕ್ಕಂಥದ್ದನ್ನು ನೆನ್ಪಿಟ್ಕೊಳ್ಳಿ. ಗಗನ್ಯಾನ್ ಮುಂದಿನ KPSC ಮತ್ತು UPSC ಸಿಲೆಬಸ್ಸಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಟಾಪಿಕ್, ನೋಟ್ ಡೌನ್ ಮಾಡ್ಕೊಳ್ಳಿ, ರೈಟ್. ನೆಕ್ಸ್ಟ್ ಮುಂದಿನ ಆರ್ಟಿಕಲ್, ಇಂದು ಮಲ್ಹೋತ್ರಾ ಪ್ಯಾನಲ್ ಟು ಪ್ರೋಬ್ ಸೆಕ್ಯೂರಿಟಿ ಬ್ರೀಚ್.
ಈ ಒಂದು ಆರ್ಟಿಕಲನ್ನು ನಾವು ಸೆಕ್ಯುರಿಟಿ, ಇಂಟರ್ನಲ್ ಸೆಕ್ಯುರಿಟಿ ಮತ್ತು ಎಕ್ಸ್ಟರ್ನಲ್ ಸೆಕ್ಯುರಿಟಿ ಎನ್ನುವಂತಹ ಪಠ್ಯಕ್ರಮದಲ್ಲಿ ನೋಡ್ಕೊಳ್ಬೋದು. ಇಲ್ಲಿ ಸುಪ್ರೀಂ ಕೋರ್ಟ್ ಒಂದು ಕಮಿಟಿಯನ್ನು ಅಪಾಯಿಂಟ್ ಮಾಡಿದೆ. ಆ ಕಮಿಟಿಗೆ ಇಂದು ಮೆಹ್ಲೋತ್ರಾ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದೆ. ಆ ಒಂದು ಕಮಿಟಿ ಎಷ್ಟು ಮೆಂಬರ್ಸ್ ಇದೆ? 5 ಮೆಂಬರ್ಸ್ ಇದೆ. ಅಂದರೆ 5 ಜನರನ್ನು ಒಳಗೊಂಡಿರುವಂಥ ಒಂದು ಕಮಿಟಿ. ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕಮಿಟಿಯನ್ನು, ಸಮಿತಿಯನ್ನು ರಚನೆ ಮಾಡಿದ್ದಾರೆ ಅಂದರೆ ಪ್ರಧಾನಮಂತ್ರಿಯವರ ಭದ್ರತೆಗೆ ಸಂಬಂಧಪಟ್ಟಂತೆ. ಇತ್ತೀಚೆಗೆ ಪಂಜಾಬ್ನಲ್ಲಿ ಪ್ರಧಾನಮಂತ್ರಿಯವರು ಹೋಗುವಂತಹ ಸಂದರ್ಭದಲ್ಲಿ ಆ ಒಂದು ಫ್ಲೈಓವರ್ನ ಅಡಿಯಲ್ಲಿ ಅವರ ಸೆಕ್ಯುರಿಟಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಥ್ರೆಟ್ ಉಂಟಾಗಿತ್ತು. ಸೊ ಈ ವಿಚಾರವಾಗಿ ಈ ಸೆಕ್ಯುರಿಟಿ ಬ್ರೀಚಿಗೆ ಕಾರಣ ಯಾರು, ಅದಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡುವುದಕ್ಕೆ ಒಂದು ಸಮಿತಿಯನ್ನು ಅಪಾಯಿಂಟ್ ಮಾಡಿದೆ. ಅದರಲ್ಲಿ ಇಂದು ಮಲ್ಹೋತ್ರಾ ಅವರು ಮುಖ್ಯಸ್ಥಿಕೆಯನ್ನು ಪಡೆದುಕೊಂಡಿದ್ದಾರೆ ಎನ್ನುವುದನ್ನು ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ. ಮುಂದಿನ ಆರ್ಟಿಕಲನ್ನು ನೋಡ್ಕೊಳ್ಳೋಣ. ಮುಂದಿನ ಆರ್ಟಿಕಲ್ ರಿಟೇಲ್ ಇನ್ಫ್ಲೇಷನ್ ಆಕ್ಸಿಲರೇಟ್ಸ್ ಟು 5.59% ಅಂತಕ್ಕಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು ಇಂಡಿಯನ್ ಎಕಾನಮಿ, ಭಾರತದ ಆರ್ಥಿಕತೆ ಎನ್ನುವಂತಹ ಪಠ್ಯಕ್ರಮದಲ್ಲಿ ನೋಡ್ಕೊಳ್ಬೋದು. ಇಂಡಸ್ಟ್ರಿಯಲ್ ಔಟ್ಪುಟ್ ಗ್ರೋತ್ ಸ್ಲೋಸ್ ಟು 1.4% ಇನ್ ನವೆಂಬರ್, NSO ಅಂತಕ್ಕಂಥದ್ದು. ಸೊ ನೋಡಿ, ರಿಟೇಲ್ ಇನ್ಫ್ಲೇಷನ್ ಆಕ್ಸಿಲರೇಟ್ಸ್ ಟು 5.59%. ನೋಡಿ, ಈ ರಿಟೇಲ್ ಇನ್ಫ್ಲೇಷನ್ ಅನ್ನೋದಕ್ಕೆ ಹೋಗೋದಕ್ಕಿಂತ ಮುಂಚೆ ಹಣದುಬ್ಬರ ಅಂದರೆ ಏನು ಅನ್ನೋದನ್ನು ಫಸ್ಟು ನಾವು ಕ್ಲಾರಿಫೈ ಮಾಡ್ಕೊಳ್ಬೇಕು. ಒಂದು ಎಕ್ಸಾಂಪಲನ್ನು ಕೊಡುವುದರ ಮುಖಾಂತರ ತುಂಬ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ಹಣದುಬ್ಬರ, ಇನ್ಫ್ಲೇಷನ್ ಅಂದರೆ ಏನು ಅಂತ. ನೋಡಿ, 2021ರಲ್ಲಿ, ಈಗಾಗಲೇ 2022 ನಡೀತಾ ಇದೆ, ಒಂದು ವಸ್ತುವಿನ ಬೆಲೆ 10 ರೂಪಾಯಿ ಇದೆ. ಈ 2022ರಲ್ಲಿ ಈ ವಸ್ತುವಿನ ಬೆಲೆ 15 ರೂಪಾಯಿ ಆಗಿದೆ. ನೋಡಿ, 10 ರೂಪಾಯಿ ಇದ್ದಿದ್ದು 15 ರೂಪಾಯಿ ಆಗಿ ಬೆಲೆ ಇನ್ಕ್ರೀಸ್ ಆಗ್ತಾ ಹೋಗಿದೆ. ಈ ಮೂಲಕ ವಸ್ತುವಿನ ಬೆಲೆ ಇನ್ಕ್ರೀಸ್ ಆಗ್ತಕ್ಕಂಥದ್ದು, ಹಣದ ಬೆಲೆ ಕಡಿಮೆ ಆಗ್ತಕ್ಕಂಥದ್ದು. ಈ ಒಂದು ಸಿಚುಯೇಷನನ್ನು ನಾವು ಇನ್ಫ್ಲೇಷನ್, ಹಣದುಬ್ಬರ ಅಂತ ಕರಿತೀವಿ. ಭಾರತ ದೇಶದಲ್ಲಿ ಹಣದುಬ್ಬರವನ್ನು ಕಂಡುಹಿಡಿಯೋದಕ್ಕೆ, ಅದರ ಒಂದು ವಿದ್ಯಮಾನವನ್ನು ಕಂಡುಹಿಡಿಯೋದಕ್ಕೆ CPI ಮತ್ತು WPI ಅನ್ನು ಬಳಸ್ತೇವೆ. CPI ಅಂದ್ರೇನು? ಗ್ರಾಹಕ ಬೆಲೆ ಸೂಚ್ಯಂಕ. WPI ಅಂದ್ರೇನು? ಸಗಟು ಬೆಲೆ ಸೂಚ್ಯಂಕ. ಅಂದರೆ ಗ್ರಾಹಕ ಬೆಲೆ ಸೂಚ್ಯಂಕದಲ್ಲಿ ನಾವು ಮೇಜರ್ ಆಗಿರ್ತಕ್ಕಂತಹ ಹಣದುಬ್ಬರವನ್ನು ಕಂಡುಹಿಡಿತೇವೆ. ಅದೇ ರೀತಿ ಸಗಟು ಬೆಲೆ ಸೂಚ್ಯಂಕದಲ್ಲಿಯೂ ಕೂಡ ಸಗಟು ಬೆಲೆಯಲ್ಲಿ ನಾವು ಪ್ರೈಸ್ಗಳಲ್ಲಿ, ಬೆಲೆಯಲ್ಲಿ ಯಾವ ರೀತಿಯಾದಂತಹ ಚೇಂಜಸ್ ಆಗಿದೆ ಅನ್ನೋದನ್ನು ಸ್ಟಡಿ ಮಾಡ್ತೇವೆ. ಇಷ್ಟು ಹಣದುಬ್ಬರವನ್ನು ಕಂಡುಹಿಡಿಯುವುದಕ್ಕೆ CPI ಮತ್ತು WPIಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಪ್ರಸ್ತುತವಾಗಿ CPIಯನ್ನು ನಾವು ಹಣದುಬ್ಬರವನ್ನು ಕಂಡುಹಿಡಿಯೋದಕ್ಕಾಗಿ ಬಳಸ್ಕೊಳ್ತಾ ಇದ್ದೇವೆ. ಈವನ್ RBIಯು ಕೂಡ CPIಯನ್ನು ಬಳಸ್ತಾ ಇದೆ. ಹಣದುಬ್ಬರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಫ್ಲಕ್ಚುಯೇಷನ್ಸ್ ಆಗ್ತಿದೆ ಅನ್ನೋದನ್ನು CPI ಅನ್ನು ಮೇನ್ ಕಾಂಟೆಂಟ್ ಆಗಿ ಬಳಸ್ಕೊಳ್ತಾ ಇದೆ, ಮೇನ್ ಸಬ್ಜೆಕ್ಟಿವ್ ಆಗಿ ಬಳಸ್ಕೊಳ್ತಾ ಇದೆ RBI. ಇಷ್ಟು CPI ಮತ್ತು WPIಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ರಾಷ್ಟ್ರೀಯ ಸಾಂಖ್ಯಿಕ ಸಂಸ್ಥೆ, ಇಲ್ಲೊಂದು ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಅಂತ ಒಂದು ಸಂಸ್ಥೆ ಇದೆ. ಇದು ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಎನ್ನುವಂತಹ ಸಚಿವಾಲಯದಲ್ಲಿ ಕೆಲಸ ಮಾಡುತ್ತೆ. ಇದನ್ನು ಕನ್ನಡದಲ್ಲಿ ರಾಷ್ಟ್ರೀಯ ಸಾಂಖ್ಯಿಕ ಮತ್ತು ಯೋಜನಾ ಅನುಷ್ಠಾನ ಸಚಿವಾಲಯ ಅಂತ ಕರೀತವೆ. ಈ NSSO ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ ಮತ್ತು ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಇವೆರಡರ ಸಂಸ್ಥೆಯ ಒಗ್ಗೂಡಿದ, ಅಂದರೆ ಇವೆರಡೂ ಕೂಡ ಮರ್ಜ್ ಆಗಿಬಿಟ್ಟು NSO ಆಗಿ ರಚನೆಯಾಗಿದೆ. ಈ NSOವನ್ನು ಸ್ಟಾರ್ಟ್ ಮಾಡಬೇಕು ಅಂಥೇಳಿ ರಂಗರಾಜನ್ ಆಯೋಗದ ಅಡಿಯಲ್ಲಿ ಶಿಫಾರಸು ಮಾಡಲಾಗಿತ್ತು. ಇಷ್ಟು NSOಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಇಲ್ಲಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ಗೆ ಸಂಬಂಧಪಟ್ಟಂತೆ ಎಸ್ಪೆಷಲ್ ಆಗಿ ಫುಡ್ ಪ್ರೈಸ್ ಇನ್ಫ್ಲೇಷನ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ನೋಡಿ, ಫುಡ್ ಪ್ರೈಸ್ ಇಂಡೆಕ್ಸ್ ಅಂದರೆ ಫುಡ್ ಪ್ರೈಸ್ ಇನ್ಫ್ಲೇಷನ್ ಅಂದರೆ ವೆರಿ ಸಿಂಪಲ್, ಆಹಾರದ ವಸ್ತುಗಳಲ್ಲಿ ಆದಂತಹ ಬೆಲೆ ಏರಿಕೆಯನ್ನೇ ನಾವು ಫುಡ್ ಪ್ರೈಸ್ ಇನ್ಫ್ಲೇಷನ್ ಅಂತ ಕರಿತೀವಿ. ಕನ್ಸ್ಯೂಮರ್ ಫುಡ್ ಪ್ರೈಸ್ ಇನ್ಫ್ಲೇಷನ್ ಅಂತಕ್ಕಂಥದ್ದು. ಇದರ ಜೊತೆಗೆ ಅದಿತಿ ನಾಯರ್ ಅವರು, ಅಂದರೆ ಚೀಫ್ ಎಕನಾಮಿಸ್ಟ್ ಅಟ್ ICRAನ ಮುಖ್ಯ ಅರ್ಥಶಾಸ್ತ್ರಜ್ಞೆಯಾದಂತಹ ಅದಿತಿ ನಾಯರ್ ಅವರು CPI ಇನ್ಫ್ಲೇಷನ್ ಕಳೆದ 6 ತಿಂಗಳಿಗಿಂತಲೂ ಹೈ ಆಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಈ ಡಯಾಗ್ರಾಮನ್ನು ನೀವು ನೋಟ್ ಮಾಡ್ಕೊಳ್ಬೋದು. ಸೊ ಈ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಕೂಡ
ಈ ಇನ್ಫ್ಲೇಷನ್ಗೆ ಸಂಬಂಧಪಟ್ಟಂತೆ ಥ್ರೆಟ್ ಇದೆ. ಅದರ ಜೊತೆಗೆ ಫುಡ್ ಮತ್ತು ಬೀವರೇಜಸ್ಗಳು ಅಂದರೆ ಆಹಾರ ಮತ್ತು ಪಾನೀಯಗಳಿಗೆ ಸಂಬಂಧಪಟ್ಟಂತೆ ಹಣದುಬ್ಬರ ಹೆಚ್ಚಾಗ್ತಾ ಇದೆ. ಈ ವಿಷಯಕ್ಕೆ ನಾವು ಕೇಂದ್ರೀಕೃತವಾದ ಅಧ್ಯಯನವನ್ನು ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓಕೆ, ಮುಂದಿನ ಆರ್ಟಿಕಲನ್ನು ನೋಡ್ಕೊಳ್ಳೋಣ. ಮುಂದಿನ ಆರ್ಟಿಕಲ್ ಎ ಕ್ವೆಸ್ಟ್ ಫಾರ್ ಸೋಷಿಯಲ್ ಕಾನ್ಸೆನ್ಸಸ್ ಎಗೇನೆಸ್ಟ್ ಹೇಟ್ ಸ್ಪೀಚ್ ಅಂತಕ್ಕಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು ಭಾರತೀಯ ಸಮಾಜ ಇಂಡಿಯನ್ ಸೊಸೈಟಿ ಅಡಿಯಲ್ಲಿ ನೋಡ್ಕೊಳ್ಬೋದು. ಸೊ ದ್ವೇಷವನ್ನು ಸೃಷ್ಟಿಸುವಂತಹ ಭಾಷಣವನ್ನು ಮಾಡುವುದು ಭಾರತ ದೇಶದಲ್ಲಿ ನಾವು ಕಾನೂನು ಸಮ್ಮತವಲ್ಲ ಅನ್ನೋದನ್ನು ನಾವು ನೋಡ್ಕೊಳ್ತೀವಿ. ಸೊ ಇಟ್ ರಿಕ್ವೈರ್ಸ್ ಕನ್ಸಿಸ್ಟೆಂಟ್ ಲೀಗಲ್ ಇಂಪ್ಲಿಮೆಂಟೇಷನ್ ಓವರ್ ಟೈಮ್, ಡೈಲಿ ಕನ್ವರ್ಸೇಷನ್ ದಟ್ ನೀಡ್ಸ್ ಟು ಹ್ಯಾವ್ ಅಂತಕ್ಕಂಥದ್ದು. ಪ್ರಮುಖವಾಗಿ ಭಾರತ ದೇಶದಲ್ಲಿ ಎಲ್ಲ ಧರ್ಮಗಳು ಒಂದೇ ಅನ್ನೋದನ್ನು ನಾವು ಭಾರತ ಸಂವಿಧಾನದಲ್ಲಿ ಕೂಡ ಮೆನ್ಷನ್ ಮಾಡಿಬಿಟ್ಟಿದ್ದೇವೆ. ಇದಕ್ಕೆ ಜಾತ್ಯತೀತ ರಾಷ್ಟ್ರ ಅಂತಲೂ ಕೂಡ ಒಂದು ಹೆಸರನ್ನು ಕೊಟ್ಟಿದ್ದೇವೆ, ಸೆಕ್ಯುಲರ್ ಕಂಟ್ರಿ ಅಂತಲೂ ಕೂಡ ಒಂದು ಹೆಸರನ್ನು ಕೊಟ್ಟಿದ್ದೇವೆ. ಬಟ್ ಇಲ್ಲಿ ಆರ್ಟಿಕಲಲ್ಲಿ ಏನು ಹೇಳ್ತಿದೆ, ಧರ್ಮ ಸಂಸದ್ ಎನ್ನುವಂತಹ ಒಂದು ಸಂಸ್ಥೆಯಲ್ಲಿ, ಇದು ಉತ್ತರಾಖಂಡಲ್ಲಿ ಬರುತ್ತೆ, ಇಲ್ಲಿ ಕೆಲವೊಂದು ರೆಪ್ರೆಸೆಂಟೇಟಿವ್ಸ್ಗಳು ಏನು ಮಾಡಿದ್ದಾರೆ, ಮುಸ್ಲಿಂ ರಿಲಿಜಿಯನಿಗೆ ಅಥವಾ ಮುಸ್ಲಿಂ ಧರ್ಮದವರಿಗೆ ಸಂಬಂಧಪಟ್ಟಂತೆ ಕೆಲವೊಂದು ದ್ವೇಷವನ್ನು ಸೃಷ್ಟಿಸುವಂತಹ ಒಂದು ಹೇಳಿಕೆಗಳನ್ನು, ಸ್ಪೀಚ್ಗಳನ್ನು ಕೊಟ್ಟಿದ್ದಾರೆ. ಸೊ ಇದಕ್ಕೆ ವಿಷಯಕ್ಕೆ ಭಾರತ ದೇಶದ ಅತ್ಯುನ್ನತ ನ್ಯಾಯಾಂಗ ಸಂಸ್ಥೆಯಾದಂತಹ ಸುಪ್ರೀಂ ಕೋರ್ಟಲ್ಲಿ ಪೆಟಿಷನನ್ನು ಅಲೋ ಮಾಡಿದೆ. ಪೆಟಿಷನನ್ನು ಅಲೋ ಮಾಡಿ ಈ ಒಂದು ದ್ವೇಷವನ್ನು ಸೃಷ್ಟಿಸುವಂತಹ ಭಾಷಣವನ್ನು ತೆಗೆದುಹಾಕಬೇಕು, ಇದನ್ನು ಲೀಗಲ್ ಜುರಿಸ್ಡಿಕ್ಷನಲ್ಲೇ ತರಬೇಕು. ಲೀಗಲ್ ಇಂಪ್ಲಿಮೆಂಟೇಷನನ್ನು ಮಾಡುವುದರ ಮೂಲಕ ಭಾರತ ಸಮಾಜದಲ್ಲಿ ಏನು ಮಾಡ್ಬೋದು, ಇದನ್ನು ಕಡಿಮೆ ಮಾಡ್ಬೋದು. ದ್ವೇಷವನ್ನು ಸೃಷ್ಟಿಸುವಂತಹ ಭಾಷಣವನ್ನು ಮಾಡಬಾರ್ದು, ಎಲ್ಲ ಧರ್ಮಗಳು ಒಂದೇ ಅನ್ನುವಂತಹ ಒಂದು ಪ್ರಾವಧಾನವನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಭಾರತ ದೇಶದಲ್ಲಿ ಭಾರತ ಸಂವಿಧಾನದ 44ನೇ ವಿಧಿಯ ಅಡಿಯಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತಕ್ಕಂಥದ್ದು. ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದರೆ ಏನು ಅನ್ನೋದನ್ನು ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅನ್ನೋದನ್ನು ಹೇಳ್ತಾ ಮುಂದಿನ ಆರ್ಟಿಕಲನ್ನು ನೋಡ್ಕೊಳ್ಳೋಣ. ಮುಂದಿನ ಆರ್ಟಿಕಲ್ ಆ್ಯಕ್ಟ್ ನೌ ರೀಕಾಸ್ಟ್ ದ ಸೆಲೆಕ್ಷನ್ ಪ್ರೋಸೆಸ್ ಆಫ್ ಎಲೆಕ್ಷನ್ ಕಮಿಷನರ್ಸ್ ಅಂತಕ್ಕಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು ಇಂಪೌಂಟೆಡ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಎನ್ನುವಂತಹ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ಎ ಮಲ್ಟಿ ಇನ್ಸ್ಟಿಟ್ಯೂಷನಲ್ ಬೈಪಾರ್ಟಿಸನ್ ಕಮಿಟಿ ವಿಲ್ ಎನ್ಶೂರ್ ಎ ಟ್ರಾನ್ಸ್ಪರೆಂಟ್ ಎಕ್ಸಸೈಸ್ ಗಿವನ್ ದ ಕ್ವಾಶಿ ಜುಡಿಷಿಯಲ್ ನೇಚರ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಭಾರತದ ಚುನಾವಣಾ ಆಯೋಗ ಅಂತ ಕರಿತೇವೆ. ಇದು ಭಾರತ ದೇಶದ ಪ್ರಮುಖ ಒಂದು ಸಂಸ್ಥೆ, ಚುನಾವಣಾ ಸಂಸ್ಥೆ ಅಥವಾ ಚುನಾವಣಾ ಆಯೋಗ ಅನ್ನೋದನ್ನು ನೆನಪಲ್ಲಿಟ್ಕೊಳ್ಳಿ. ಈ ಒಂದು ಆಯೋಗ 324ನೇ ವಿಧಿಯ ಅಡಿಯಲ್ಲಿ, ಭಾರತ ಸಂವಿಧಾನದ 324ನೇ ವಿಧಿಯ ಅಡಿಯಲ್ಲಿ ಕೆಲಸ ಮಾಡುತ್ತೆ. ಈ ಚುನಾವಣಾ ಆಯೋಗ ಸ್ವತಂತ್ರವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು ಅನ್ನೋದನ್ನು ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಬೇಕು, ಜೊತೆಗೆ ಬೈಪಾರ್ಟಿಸನ್ ಆಗಿ ಕೆಲಸ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಮೇನ್ ಪಾಯಿಂಟ್ ಏನು ಅಂದರೆ, ಚೀಫ್ ಎಲೆಕ್ಷನ್ ಕಮಿಷನರ್ಸ್ಗಳ ಅಪಾಯಿಂಟ್ಮೆಂಟಿಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಪ್ರಧಾನಮಂತ್ರಿಯವರ ಪ್ರಿನ್ಸಿಪಲ್ ಸೆಕ್ರೆಟರಿ ಜೊತೆಗೆ ಒಂದು ಮಾತುಕತೆ ಆಯಿತು. ಇಲ್ಲಿ ಭಾರತ ದೇಶದ ಚುನಾವಣಾ ಆಯೋಗದ ಚೀಫ್ ಎಲೆಕ್ಷನ್ ಕಮಿಷನರ್ನ ಅಪಾಯಿಂಟ್ ಮಾಡುವಂತಹ ಸಂದರ್ಭದಲ್ಲಿ ಇಂಡಿಪೆಂಡೆನ್ಸನ್ನು ನಾವು ಫಾಲೋ ಮಾಡ್ಕೊಳ್ತಾ ಇಲ್ಲ. ಸೊ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕು. ಅದರ ಜೊತೆಗೆ ಕಾರ್ಯಾಂಗದಿಂದ ನಾವೇನು ಮಾಡಬೇಕು, ಅಂತರವನ್ನು ಕಾಪಾಡಿಕೊಳ್ಬೇಕು. ಈ ಅಂತರವನ್ನು ಕಾಪಾಡಿಕೊಂಡ್ರೆ ಮಾತ್ರ ಸ್ವತಂತ್ರ ಮತ್ತು ನಿಷ್ಪಕ್ಷಪಾತವಾದಂತಹ ಚುನಾವಣಾ ಆಯೋಗವನ್ನು ನಡೆಸಬಹುದು, ಅದರ ಜೊತೆಗೆ ಚುನಾವಣೆಯನ್ನು ಕೂಡ ನಡೆಸಬಹುದು ಅನ್ನೋದನ್ನು ಈ ಆರ್ಟಿಕಲ್ ಹೇಳ್ತಾ ಇದೆ. ಇದರ ಜೊತೆಗೆ ಮದನ್ ಬಿ ಲೋಕೂರ್ ಅವರು 2019 ಎಲೆಕ್ಷನ್, ಜನರಲ್ ಎಲೆಕ್ಷನ್ನಲ್ಲಿ ಆದಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ, ಚುನಾವಣೆಗೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗ ಮಾಡದೇ ಇರುವಂತಹ ಕೆಲಸವನ್ನು ಕೂಡ ರೆಪ್ರೆಸೆಂಟ್ ಮಾಡಿತ್ತು. ಸೊ ಇಲ್ಲಿ ಚುನಾವಣಾ ಮಾಡಬೇಕಾದಂತಹ 100% ಕೆಲಸವನ್ನು ಮಾಡಿಲ್ಲ, ಇನ್ನೂ ಉಳಿದಿರ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕು. ಆ ಒಂದು ಆಪಾದನೆಯನ್ನು ಮದನ್ ಬಿ ಲೋಕೂರ್ ಅವರ ಅಡಿಯಲ್ಲಿಯೂ ಕೂಡ ನಾವು ಕಾಣ್ಬೋದು. ಇದರ ಜೊತೆಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಭಾರತ ದೇಶದ ಒಂದು ಪ್ರಮುಖವಾದಂಥ ಒಂದು ಸಂಸ್ಥೆ. ಇಟ್ ಈಸ್ ದ ಎಡಿಫಿಸಿ ಆಫ್ ಇಂಡಿಯನ್ ಡೆಮೋಕ್ರಸಿ ಅಂತ ಕರಿತೀವಿ. ಸೊ ಆದುದರಿಂದ ಇಲ್ಲಿ
ಎಲೆಕ್ಷನ್ ಕಮಿಷನರ್ಸ್ಗಳನ್ನು ಅಪಾಯಿಂಟ್ ಮಾಡಬೇಕಾದ್ರೆ ಏನು ಮಾಡಬೇಕು ನಾವು? ಇಂಡಿಪೆಂಡೆನ್ಸ್ಗಳನ್ನು, ನ್ಯೂಟ್ರಲ್ಗಳನ್ನು, ಟ್ರಾನ್ಸ್ಪರೆನ್ಸಿಗಳನ್ನು, ಪಾರದರ್ಶಕತೆಯನ್ನು ಮೇಂಟೈನ್ ಮಾಡಬೇಕು. ಅದು ಅಲ್ಲದೆ ಎಲೆಕ್ಷನ್ ಕಮಿಷನರ್ಸ್ಗಳು 1989ಕ್ಕಿಂತ ಹಿಂದೆ ಏಕಸದಸ್ಯ ಪೀಠವಾಗಿತ್ತು. 1989ರ ನಂತರ ಏನಾಗಿತ್ತು? ಮಲ್ಟಿ ಮೆಂಬರ್ ಬಾಡಿ ಆಗಿತ್ತು, ಅಂದರೆ ಬಹು ಸದಸ್ಯ ಸಮಿತಿಯಾಗಿತ್ತು ಅನ್ನೋದು. ಸೊ ಇದರಲ್ಲಿ 324ನೇ ವಿಧಿ ಬರುತ್ತೆ. ಈ 324ನೇ ವಿಧಿ ಏನು ಮಾಡುತ್ತೆ ಅಂದರೆ ಭಾರತದ ಚುನಾವಣಾ ಆಯೋಗದ ಮುಖ್ಯಸ್ಥರನ್ನು, ಚೀಫ್ ಎಲೆಕ್ಷನ್ ಕಮಿಷನರ್ನ ಅಪಾಯಿಂಟ್ ಮಾಡೋದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾತನ್ನು ಆಡುತ್ತೆ. ಇದರ ಜೊತೆಗೆ ಇತರೆ ಚೀಫ್ ಎಲೆಕ್ಷನ್ ಕಮಿಷನರ್ಸ್ಗಳ ಆಟೋನಮಿ ಮತ್ತು ಅವರ ಒಂದು ಡ್ಯುರೇಷನನ್ನು ಕೂಡ ಅಪಾಯಿಂಟ್ ಮಾಡೋದಕ್ಕೆ, ಆ ಡ್ಯುರೇಷನ್ ಅಥವಾ ಅವರ ಅಧಿಕಾರಾವಧಿಗೆ ಸಂಬಂಧಪಟ್ಟಂತೆಯೂ ಕೂಡ ಮಾತನಾಡುತ್ತೆ. ಸೊ ಇಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಸ್ಟೇಟ್ಮೆಂಟನ್ನು ಹೇಳ್ತಾರೆ. ಯಾವುದಕ್ಕೆ ಸಂಬಂಧಪಟ್ಟಂತೆ? ಚುನಾವಣಾ ಆಯೋಗ ಮತ್ತು ಎಕ್ಸಿಕ್ಯೂಟಿವ್ಸ್ನ ಇಂಟರ್ಫಿಯರ್ನಿಗೆ ಸಂಬಂಧಪಟ್ಟಂತೆ ಪ್ರಿವೆಂಟ್ ಈದರ್ ಎ ಫೂಲ್ ಆರ್ ನೇವ್ ಎ ಪರ್ಸನ್ ಹೂ ಈಸ್ ಲೈಕ್ಲಿ ಟು ಬಿ ಅಂಡರ್ ದ ಥಂಬ್ ಆಫ್ ಎಕ್ಸಿಕ್ಯೂಟಿವ್ ಅಂತಕ್ಕಂಥದ್ದು. ಈ ಒಂದು ಕೋಟ್ಗಳನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲಿ ಚೀಫ್ ಎಲೆಕ್ಷನ್ ಕಮಿಷನರ್ಸ್ಗಳಿಗೆ ಅಪಾಯಿಂಟ್ ಮಾಡುವುದನ್ನು ಕಂಪ್ಲೀಟ್ ಅಥಾರಿಟಿ ಯಾವ ಹತ್ರ ಇರುತ್ತೆ? ಪಾರ್ಲಿಮೆಂಟ್. ಸೊ ಈ ಮೂಲಕ ಏನು ಮಾಡಬೇಕು? ಪಾರ್ಲಿಮೆಂಟ್ ಟು ಎನಾಕ್ಟ್ ಲೆಜಿಸ್ಲೇಷನ್ ರಿಗಾರ್ಡಿಂಗ್ ದ ಅಪಾಯಿಂಟ್ಮೆಂಟ್ ಆಫ್ ದ ಎಲೆಕ್ಷನ್ ಕಮಿಷನರ್ಸ್. ಆದುದರಿಂದ ಪಾರ್ಲಿಮೆಂಟು ಮುಖ್ಯ ಚುನಾವಣಾ ಆಯುಕ್ತರನ್ನು ಮತ್ತು ಇತರೆ ಚುನಾವಣಾ ಆಯುಕ್ತರನ್ನು ಕೂಡ ಅಪಾಯಿಂಟ್ ಮಾಡೋದಕ್ಕೆ ಒಂದು ಲೆಜಿಸ್ಲೇಷನನ್ನು ಇಂಟ್ರೊಡ್ಯೂಸ್ ಮಾಡಬೇಕು. ನಮಗೆ ಆಲ್ರೆಡಿ ಗೊತ್ತಿದೆ, ಚುನಾವಣಾ ಆಯೋಗದಲ್ಲಿ 3 ಜನ ಮಲ್ಟಿ ಮೆಂಬರ್ ಬಾಡಿ ಇರ್ತಾರೆ. ಇದರಲ್ಲಿ ಮುಖ್ಯ ಚುನಾವಣಾ ಆಯುಕ್ತರು ಇರ್ತಾರೆ, ಇತರೆ ಚುನಾವಣಾ ಆಯುಕ್ತರು 2 ಇರ್ತಾರೆ. ಇಲ್ಲಿ ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರು, ಇತರೆ ಚುನಾವಣಾ ಆಯುಕ್ತರು ಜನ ಇರ್ತಾರೆ, 2 ಜನ ಇರ್ತಾರೆ. ಸೊ ಇಲ್ಲಿ ಆರ್ಟಿಕಲ್ 14 ವೈಲೇಟ್ ಆಗ್ತಿದೆ. ಅದರ ಜೊತೆಗೆ ಆರ್ಟಿಕಲ್ 324 ಸಬ್ ಆರ್ಟಿಕಲ್ 2 ಕೂಡ ವೈಲೇಟ್ ಆಗ್ತಿದೆ. ಯಾಕೆ? 2015ರಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕೆಲವೊಂದು ಪೆಟಿಷನನ್ನು ಹಾಕಿದ್ರು. ಯಾವುದರ ಮೇಲೆ? ಎಲೆಕ್ಷನ್ ಕಮಿಷನರು ಕೇಂದ್ರದ ಅಡಿಯಲ್ಲಿ ಬರುವಂಥ ಎಲೆಕ್ಷನ್ ಕಮಿಷನರ್ನ ಅಪಾಯಿಂಟ್ಮೆಂಟನ್ನು ನಾವು ಟ್ರಾನ್ಸ್ಪರೆಂಟ್ ಮ್ಯಾನರಲ್ಲಿ ಮಾಡ್ತಾ ಇಲ್ಲ, ಅದನ್ನು ನಾವು ಪಕ್ಷಪಾತವಾಗಿ ಮಾಡ್ತಾ ಇದ್ದೇವೆ ಅನ್ನೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ. ಬಟ್ 1975ರಲ್ಲಿ ಜಸ್ಟಿಸ್ ತಾರ್ಕುಂಡೆ ಸಮಿತಿಯ ಶಿಫಾರಸ್ಸಿನ ಮೂಲಕ ಚೀಫ್ ಎಲೆಕ್ಷನ್ ಕಮಿಷನರನ್ನು ಅಪಾಯಿಂಟ್ ಮಾಡಬೇಕಾದ್ರೆ ಪ್ರೈಮ್ ಮಿನಿಸ್ಟರ್, ಲೋಕಸಭಾ ಅಪೋಸಿಷನ್ ಲೀಡರ್ಸ್ಗಳು ಅಂದರೆ ವಿರೋಧ ಪಕ್ಷದ ನಾಯಕರು ಮತ್ತು ಭಾರತ ದೇಶದ ಚುನಾವಣಾ ಮುಖ್ಯ ನ್ಯಾಯಾಧೀಶರು ಕೂಡ ಇರಬೇಕು ಅನ್ನೋದನ್ನು ಕೂಡ ಹೇಳಿತ್ತು. ಸೊ ಇದನ್ನು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ 1990ರ ದಿನೇಶ್ ಗೋಸ್ವಾಮಿ ಸಮಿತಿ ಮತ್ತು 2015ರ ಕಾನೂನು ಆಯೋಗವು ಕೂಡ ಶಿಫಾರಸನ್ನು ಮಾಡಿತ್ತು. ಇದರ ಜೊತೆಗೆ ಸೆಕೆಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಇನ್ ಅಡಿಷನಲಿ ರೆಕಮೆಂಡೆಡ್ ದಟ್ ಲಾ ಮಿನಿಸ್ಟರ್, ಅಂದರೆ ಈ 2ನೇ ಆಡಳಿತಾತ್ಮಕ ಸುಧಾರಣಾ ಆಯೋಗದ ಶಿಫಾರಸ್ಸಿನ ಅಡಿಯಲ್ಲಿ ರಾಜ್ಯಸಭಾ ಮತ್ತು ಚೇರ್ಮನ್, ರಾಜ್ಯಸಭಾ ಡೆಪ್ಯೂಟಿ ಚೇರ್ಮನ್ ಮತ್ತು ಲಾ ಮಿನಿಸ್ಟರ್, ಕಾನೂನು ಸಚಿವರು ಕೂಡ ಈ ಒಂದು ಮುಖ್ಯ ಚುನಾವಣಾ ಆಯುಕ್ತರ ಅಪಾಯಿಂಟ್ಮೆಂಟಲ್ಲಿ ಇರಬೇಕು ಅನ್ನೋದನ್ನು ಸಜೆಸ್ಟ್ ಮಾಡಿತ್ತು. ಅಂತಿಮವಾಗಿ ಅಡ್ವೈಸ್ ಫಾರ್ ಪಾರ್ಲಿಮೆಂಟ್ ನೋಡಿ, ಸಂಸತ್ತು ಮುಖ್ಯ ಚುನಾವಣಾ ಆಯುಕ್ತರನ್ನು ಅಪಾಯಿಂಟ್ ಮಾಡುವಂತಹ ಸಂದರ್ಭದಲ್ಲಿ ಮಲ್ಟಿ ಇನ್ಸ್ಟಿಟ್ಯೂಷನಲ್ ಬೈಪಾರ್ಟಿಸನ್ ಕಮಿಟಿ ಜೊತೆಗೆ ಟ್ರಾನ್ಸ್ಪರೆಂಟನ್ನು ಕೂಡ ನಾವು ಇಂಟ್ರೊಡ್ಯೂಸ್ ಮಾಡಬೇಕು. ಸೊ ಈ ಮೂಲಕ ನಾವು ಚೀಫ್ ಎಲೆಕ್ಷನ್ ಕಮಿಷನರ್ನ ಅಪಾಯಿಂಟ್ ಮಾಡುವಂಥ ಸಂದರ್ಭದಲ್ಲಿ ಟ್ರಾನ್ಸ್ಪರೆಂಟನ್ನು ಮೇಯ್ನಾಗಿ ಫಾಲೋ ಮಾಡಲೇಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಭಾರತದ ಪ್ರಜಾಪ್ರಭುತ್ವ ಎಂಬ ಮಂದಿರದಲ್ಲಿ ಚುನಾವಣಾ ಆಯೋಗ ಪ್ರಮುಖವಾದಂತಹ ಭಾಗ ಅನ್ನೋದನ್ನು ನಾವು ನೆನಪಿನಲ್ಲಿಟ್ಕೊಳ್ಳಿ. ಸೊ ಮುಂದಿನ ಆರ್ಟಿಕಲನ್ನು ನೋಡ್ಕೊಳ್ಳೋಣ. ಮುಂದಿನ ಆರ್ಟಿಕಲ್ ರಷ್ಯಾ ನ್ಯಾಟೋ ಲೇಔಟ್ ಸ್ಟಾರ್ಕ್ ಡಿಫರೆನ್ಸ್ ಆನ್ ಯುಕ್ರೈನ್ ಕ್ರೈಸಿಸ್ ಅಂತಕ್ಕಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು ಅಂತಾರಾಷ್ಟ್ರೀಯ ಸಂಬಂಧಗಳು, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಎನ್ನುವಂತಹ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ಸೊ ಇಲ್ಲಿ ನ್ಯಾಟೋ ಅಂತ ಒಂದು ಅಲಿಯನ್ಸ್ ಇದೆ. ಇದನ್ನು ನಾವು ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ ಕರಿತೀವಿ. ಇದರ ಕೇಂದ್ರ ಕಚೇರಿ ಬ್ರುಸೆಲ್ನಲ್ಲಿದೆ. ಸೊ ಇದರಲ್ಲಿ ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅನ್ನೋದನ್ನು ನೀವು ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟನ್ನು ಮಾಡಿ ಅಂತ ಹೇಳ್ತಾ, ಸೊ ನ್ಯಾಟೋ ಓಪನ್ ಡೋರ್ ಪಾಲಿಸಿಯನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಏನು ರಷ್ಯಾ ಮತ್ತು ಯುಕ್ರೇನ್ನ ನಡುವಿರುವಂತಹ ಸಂಬಂಧ, ಉಕ್ರೇನ್ನ ನಡುವಿರುವಂತಹ ಬಿಕ್ಕಟ್ಟನ್ನು ಪರಿಹರಿಸುವುದಕ್ಕೆ ನ್ಯಾಟೋ ಯಾವಾಗಲೂ ಕೂಡ ರೆಡಿಯಾಗಿರುತ್ತದೆ. ಅದರ ಜೊತೆಗೆ ಓಪನ್ ಡೋರ್ ಪಾಲಿಸಿಯನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಈ ಒಂದು ಓಪನ್ ಡೋರ್ ಪಾಲಿಸಿಗೆ ರಷ್ಯಾಗೆ ಸಂಬಂಧಪಟ್ಟಂತೆ ಮಾತುಕತೆಗೂ ಕೂಡ ಕರೆದಿದೆ ಅಂತಕ್ಕಂಥದ್ದು. ಇದರ ಜೊತೆಗೆ ರಷ್ಯಾ ಉಕ್ರೇನ್ನ
ವಿಷಯಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಬಿಕ್ಕಟ್ಟು ಉಂಟಾಗಿದೆ. ಸೊ ಈ ಒಂದು ರಷ್ಯಾ ಉಕ್ರೇನ್ಗೆ ಸಂಬಂಧಪಟ್ಟಂತೆ ದೇರ್ ಆರ್ ಸಿಗ್ನಿಫಿಕೆಂಟ್ ಡಿಫ್ರೆನ್ಸಸ್ ಬಿಟ್ವೀನ್ ನ್ಯಾಟೋ ಅಲಿಯನ್ಸ್ ಆ್ಯಂಡ್ ರಷ್ಯಾ ಆನ್ ದಿಸ್ ಇಶ್ಯೂ. ಯಾವುದಕ್ಕೆ ರಷ್ಯಾ ಇಂಟ್ರೊಡ್ಯೂಸ್ ಮಾಡಿರುವ ನ್ಯೂ ಸೆಕ್ಯೂರಿಟಿ ಆರ್ಡರ್ಸ್ಗಳು, ಯುರೋಪಲ್ಲಿ ಇಂಟ್ರೊಡ್ಯೂಸ್ ಮಾಡಿರುವ ಹೊಸ ಭದ್ರತಾ ಆದೇಶಗಳು ಪರ್ಟಿಕ್ಯುಲರ್ ಆಗಿ ಸಾಧ್ಯವಾಗುವುದಿಲ್ಲ. ಅದರಲ್ಲೂ ಕೂಡ ರಷ್ಯಾ ಉಕ್ರೇನ್ನ ನ್ಯಾಟೋ ಅಲಿಯನ್ಸಿಗೆ ಸೇರುವಂತಹ ಉಕ್ರೇನ್ನ ಒಂದು ಅಧಿಕಾರವನ್ನು ವಿಟೋ ಮಾಡುವಂತಹ ಯಾವುದೇ ಅಧಿಕಾರ ರಷ್ಯಾಕ್ಕೆ ಇಲ್ಲ ಅನ್ನುವಂತಹದ್ದನ್ನು ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ. ಸೊ ಮೋರ್ ಓವರ್ ನಮಗೆ ಇಲ್ಲಿ ಬೇಕಾಗಿರ್ತಕ್ಕಂಥ ಮೇನ್ ಪಾಯಿಂಟ್ ನ್ಯಾಟೋ, ಈ ನ್ಯಾಟೋದ ಮುಖ್ಯ ಕಾರ್ಯವೇನು, ಅದರ ಜೊತೆಗೆ ಇದು ಎಷ್ಟರಲ್ಲಿ ಸ್ಥಾಪನೆ ಆಯಿತು, ಇದರ ಕೇಂದ್ರ ಕಚೇರಿ ಏನು ಅಂತಕ್ಕಂಥದ್ದು, ಅದರ ಜೊತೆಗೆ ರಷ್ಯಾ ಮತ್ತು ಉಕ್ರೇನ್ನ ನಡುವೆ ಇರುವಂತಹ ಸಂಬಂಧ, ಇಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಬಿಕ್ಕಟ್ಟು ಉಂಟಾಗಿದೆ ಅಂತಕ್ಕಂಥದ್ದು. ರೈಟ್, ಇಷ್ಟು ಈ ಆರ್ಟಿಕಲ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲನ್ನು ನೋಡ್ಕೊಳ್ಳೋಣ. ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ಸ್ ರೋಸ್ 41% ಇನ್ ಏಪ್ರಿಲ್ ಡಿಸೆಂಬರ್ ಅಂತಕ್ಕಂಥದ್ದು. ಈ ಆರ್ಟಿಕಲನ್ನು ನಾವು ಅಂತಾರಾಷ್ಟ್ರೀಯ ವ್ಯಾಪಾರ, ಇಂಟರ್ನ್ಯಾಷನಲ್ ಟ್ರೇಡ್ ಎನ್ನುವಂತಹ ಪಠ್ಯಕ್ರಮದಲ್ಲಿ ನೋಡ್ಕೊಳ್ಬೋದು. ಏನು ಜವಳಿ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ ಇಂಟ್ರೊಡ್ಯೂಸ್ ಮಾಡಿರುವಂತಹ ರಿಪೋರ್ಟ್ನ ಆಧಾರವಾಗಿ ಏಪ್ರಿಲ್ ಡಿಸೆಂಬರ್ನಿಂದ 41% ಗ್ರೋತ್ ಆಗಿದೆ. ಟೆಕ್ಸ್ಟೈಲ್ ಎಕ್ಸ್ಪೋರ್ಟು 41% ಗ್ರೋತ್ ಆಗುವುದರ ಮೂಲಕ ಇದು ಭಾರತದ ಆರ್ಥಿಕತೆಗೆ ಒಂದು ಪ್ರಮುಖವಾದಂತಹ ಬೆಳವಣಿಗೆ ಆಗಿದೆ ಅನ್ನೋದನ್ನು ಈ ಒಂದು ಜವಳಿ ಸಚಿವಾಲಯ ಹೇಳ್ತಾ ಇದೆ. ಈ 2021-22 ಒಂದು ಮಾಹಿತಿಯ ಪ್ರಕಾರ 29.8 ಬಿಲಿಯನ್ನಷ್ಟು ಸೇಲ್ ನಮ್ಮಲ್ಲಿ ಆಗಿದೆ. ಸೊ 29.8 ಬಿಲಿಯನ್ನಷ್ಟು ಏನು 2021-22 ಆಗಿದೆಯಲ್ಲ, ಇದು ಕಳೆದ ವರ್ಷಕ್ಕಿಂತ 14.6%ಗಿಂತ 6%ನಷ್ಟು ಹೆಚ್ಚಾಗಿದೆ ಅಂತಕ್ಕಂಥದ್ದನ್ನು ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ. ಸೊ ಇಲ್ಲಿ ಭಾರತ ದೇಶದ ಜವಳಿ ಸಚಿವಾಲಯವು ಇನ್ಕ್ರೀಸ್ ಆಗ್ತಾ ಇದೆ ಅಥವಾ ಇಂಪ್ರೂವ್ಮೆಂಟ್ ಆಗ್ತಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ಜವಳಿ ಸಚಿವಾಲಯದಿಂದ ಯಾವುದೇ ರೀತಿಯಾದಂಥ ಗ್ರೌತ್ ಆಗಿರಲಿಲ್ಲ. ಏನಕ್ಕೆ ಗ್ರೌತ್ ಆಗಿರಲಿಲ್ಲ ಅಂದರೆ ಸಪ್ಲೈ ಚೈನ್ ಮತ್ತು ಡಿಮ್ಯಾಂಡ್ ಕೂಡ ತುಂಬ ಲೋ ಅಲ್ಲಿತ್ತು. ಬಟ್ ಈ ವರ್ಷ 2021-22 ಆರ್ಥಿಕ ವರ್ಷದಲ್ಲಿ ನಾವು ಜವಳಿ ಸಚಿವಾಲಯದ ಅಭಿವೃದ್ಧಿ, ಎಕ್ಸ್ಪೆಷಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಡೆವಲಪ್ಮೆಂಟ್ ಜಾಸ್ತಿ ಆಗಿದೆ. ಅದರ ಜೊತೆಗೆ ಅಪ್ಪರಲ್ ಮತ್ತು ಹ್ಯಾಂಡಿಕ್ರಾಫ್ಟ್ಸ್ಗಳ ಸೇಲು ಕೂಡ ಜಾಸ್ತಿ ಆಗಿದೆ ಅನ್ನೋದನ್ನು ಈ ಆರ್ಟಿಕಲ್ ಹೇಳ್ತಾ ಇದೆ. ಸೊ ಇಲ್ಲಿರ್ತಕ್ಕಂತಹ ಪ್ರತಿಯೊಂದು ಆರ್ಟಿಕಲ್ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಳ್ತಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ ಇತ್ತು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.